ಯಾವಾಗಾದ್ರೂ ದೇವರ ಬೆಳಕು, ದೇವರ ಮುಖಕಾಂತಿ ನಮ್ಮ ಮೇಲೆ ಬೀಳ್ತದೋ, ನಮ್ಮ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ, ನಮ್ಮ ಸ್ವಭಾವ ಚೇಂಜ್ ಆಗ್ತಾವ. ಹಳೆ ಸ್ವಭಾವಗಳು ಗತಿಸಿ ಹೋಗ್ತಾವ, ಎಲ್ಲವೂ ನೂತನವಾಗ್ತವೆ. ಆಮೆನ್, ಹಲ್ಲೆಲೂಯಾ. ಇನ್ನ ನಮ್ಮಲ್ಲಿ ಹಳೆ ಸ್ವಭಾವಗಳೇ ಕಾಣಕತ್ತವ ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ದೇವರ ಪ್ರಸನ್ನತೆ ಅನುಭವಿಸ್ತಿಲ್ಲ ಅಂತ ಅರ್ಥ, ದೇವರ ಮುಖಕಾಂತಿನ ಅನುಭವಿಸ್ತಿಲ್ಲ ಅಂತ ಅರ್ಥ. ಅಂದ್ರೆ ನಾನು ಚೇಂಜ್ ಆಗೀನಿ ಅಂತೇಳಿ ನಾವು ಹೇಳ್ಕೊಬಾರ್ದ. ನಾನು ಚೇಂಜ್ ಆಗಿನಪ್ಪ, ನಾನು ಚೇಂಜ್ ಆಗಿರೋದು ನಂಬಲ್ಲ ಅಂತ ಹೇಳ್ತಾರೆ ಬಂದು ನಮ್ಮ ಹತ್ರ. ಚೇಂಜ್ ಆಗಿನಂತ ನಾವು ಹೇಳ್ಬಾರ್ದು, ಮನುಷ್ಯರು ಹೇಳ್ಬೇಕು, ಜನಗಳು ಹೇಳ್ಬೇಕು, ಪ್ರಜೆಗಳು ಹೇಳ್ಬೇಕು. ಇಲ್ಲಪ್ಪ, ಒಂದು ಟೈಮಲ್ಲಿ ಹಂಗಿತ್ತೇನೋ, ಇವಾಗ ಅದು ಎಲ್ಲೆಲ್ಲೆಲ್ಲಿ ಕಾಣಬಾರ್ದು ನಮಗೆ. ಟೋಟಲ್ ಚೇಂಜ್ ಆಗ್ಬಿಟ್ಟಾರ. ಸ್ವಭಾವ ಕೂಡ ಹಳೆ ಸ್ವಭಾವಗಳು ಇವರಲ್ಲಿ ಕಾಣುತ್ತಿಲ್ಲ. ಯಾವಾಗಾದ್ರೂ ದೇವ್ರ ಮುಖ ದರ್ಶನ ಬೀಳ್ತದೋ, ಕಾಂತಿ ಬೀಳ್ತದೋ, ರಕ್ಷಣೆಯಲ್ಲಿ ಬಂದವರು ಕೊಕ್ಕೊಳ್ಳೋದಲ್ಲದಾರ ಇಲ್ಲ. ಇದ್ದು ಕೂಡ ಏನು ಮಾಡ್ತಾರ? ಸ್ವಭಾವಗಳು ಹಂಗೆ ಅದಾವ, ಅದೇ ಪಾಪ ಸ್ವಭಾವಗಳು, ಅದೇ ಒಂದು ಜಾರತ್ವ ಮಾಡೋರು ಹಂಗೆ ಅದಾರ, ಒಬ್ರನ್ನೊಬ್ರು ನೋಡಿ ಅಸೂಯೆ ಪಡೋರು ಹಂಗೆ ಅದಾರ, ದ್ವೇಷಿಸೋರು ಹಂಗೆ ಅದಾರ. ಈ ಸ್ವಭಾವಗಳೆಲ್ಲ ಹಂಗೆ ಅದಾವಲ್ಲ. ಎದಕ್ಕೆ ಹಂಗೆ ಅದಾವ? ರಕ್ಷಣೆದಲ್ಲಿ ಬಂದಿರೋರೆ, ರಕ್ಷಣೆದಲ್ಲಿ ಇರೋರೆ, ಆದ್ರೂ ಕೂಡ ಸ್ವಭಾವಗಳು, ಆ ಸಿಟ್ಟು, ಅದು ಎಲ್ಲ ಹಂಗೆ ಅದಾವ. ಚೇಂಜ್ ಆಗ್ಬೇಕಲ್ಲ. ಇವಾಗ ನಿಜವಾಗ್ಲೂ ನಿನ್ನಲ್ಲಿ ಮುಖಕಾಂತಿ, ದೇವ್ರ ಮುಖಕಾಂತಿ ಪ್ರಸನ್ನತೆ ನೀನು ಅನುಭವಿಸ್ತಿದ್ರೆ ಏನಾಗ್ತದೆ ಹೇಳು? ನಿನ್ನಲ್ಲಿ ಪರಿವರ್ತನೆ ಚೆಂದಿದೆ, ಚೇಂಜ್ ಆಗ್ತೀನಿ ನೀನು. ಇವಾಗ ಯಾವಾಗಾದ್ರೂ ಪೌಲ್ನ ದೇವ್ರು ದರ್ಶಿಸ್ತಾನೋ, ಪೌಲ್ ಏನು ಮಾಡ್ತಾನೆ ಹೇಳು? ಆ ಸ್ವಭಾವಗಳು ಕಾಣೋದಿಲ್ಲ ಪೌಲ್ನಾಗ. ಅಸಲು ಕಾಣ್ತದ? ಅಸಲು ಕಾಣೋದಿಲ್ಲ. ಟೋಟಲ್ ಯೂಟರ್ನ್. ಇದಕ್ಕೆ ಟೋಟಲ್ ಆಪೋಸಿಟ್. ಹೆಂಗ ಆಪೋಸಿಟ್? ಯಾವಾಗಾದ್ರೂ ದರ್ಶನ, ಮುಖ ದರ್ಶನ ದೇವರ ಅದ್ರ ಮೇಲೆ ಬಿಡ್ತಾನೋ, ಯಾವಾಗಾದ್ರೂ ಆ ಮುಖ ದರ್ಶನ ಪೌಲ ಅನುಭವಿಸ್ತಾನೋ, ಟೋಟಲ್ ಚೇಂಜ್. ಇನ್ನೆಲ್ಲಿ ಕೂಡ ಕಾಣೋದಿಲ್ಲ. ಕೆಲವೊಂದ್ಸಲ ಅಂತಿರ್ತಾರೆ, ಇವ್ರು ಏನು ಭಕ್ತಿ ಮಾಡ್ತಾರಪ್ಪ, ಇವ್ರ ಸ್ವಭಾವಗಳು ಹಂಗೆ ಅದಾವ. ಇವ್ರು ಏನು ದೊಡ್ಡ ಚರ್ಚೆಗೆ ಹೋಗ್ತಾರಪ್ಪ, ಇವ್ರ ಸ್ವಭಾವಗಳು ಹಂಗೆ ಅದಾವ. ಅದಕ್ಕೆ ಅಂತಿರ್ತಾರೆ ಹೇಳು? ನಿಜವಾಗಲೂ ನೀನು ದೇವ್ರ ಪ್ರಸನ್ನತೆ ನೀನು ಅನುಭವಿಸಿದ್ರೆ ಟೋಟಲ್ ಚೇಂಜ್ ಆಗ್ತದೆ. ನಿನ್ನ ಸ್ವಭಾವಗಳು ಎಲ್ಲ, ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಆಗ್ತದೆ.